ಕೋಗಿಲು ಲೇಔಟ್ನ ಮನೆ ತೆರವು, ನಿವಾಸಿಗಳಿಗೆ ಮನೆ ಹಂಚಿಕೆ ವಿಚಾರ ಸಂಬಂಧ ಎಲ್ಲ ಮಾನದಂಡ ಆಧರಿಸಿ ಯಾರು ಅರ್ಹರಿದ್ದಾರೆ ಪರಿಶೀಲನೆ ಆಗಿದೆ. ಅರ್ಹರಿಗೆ ಮಾತ್ರ ಮನೆಗಳ ಹಂಚಿಕೆ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಪೊಲೀಸ್ ಮತ್ತು ಕಂದಾಯ ಇಲಾಖೆಯಿಂದ ಪರಿಶೀಲನೆ ಮಾಡಿಸ್ತಾ ಇದ್ದೇವೆ, ನಿಯಮದಂತೆ ಅರ್ಹರಿಗೆ ಮಾತ್ರ ಮನೆ ಅಂತ ವಸತಿ ಸಚಿವ ಅವರ ಜೊತೆ ಮಾತಾಡಿದ್ದೀನಿ. ಪರಿಶೀಲನೆ ಮುಗಿದ ನಂತರ ಮನೆಗಳ ಹಂಚಿಕೆಯನ್ನ ನಾವು ಮಾಡ್ತೀವಿ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಬಳಿ ಏನು ಒತ್ತುವರಿ ಮಾಡಿ ಮನೆಗಳು ನಿರ್ಮಿಸಿಕೊಂಡಿದ್ದಂಥವ್ರದ್ದು ಅವರಿಗೆ ಪರ್ಯಾಯ ವಸತಿ ವ್ಯವಸ್ಥೆ ಮಾಡುವಂಥ ವಿಷಯದಲ್ಲಿ ಅದು ವಸತಿ ಇಲಾಖೆಯವರು, ಕಂದಾಯ ಇಲಾಖೆಯವರು, BBMP ಅವರು ಮತ್ತು ಪೊಲೀಸ್ ಇಲಾಖೆಯವರು ಎಲ್ಲರೂ ಕೂಡ ಮಾನದಂಡಗಳ ಪ್ರಕಾರ ಯಾರು ಅರ್ಹರಿದ್ದಾರೆ ಅನ್ನೋದನ್ನು ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ಇನ್ನೂ ಕೂಡ ನಡೆದಿದೆ. ಪರಿಶೀಲನೆ ಮುಗಿದ ನಂತರ ನಾವು ಮೊದಲನೇ ಪಟ್ಟಿ ಪೂರ್ತಿ ಪರಿಶೀಲನೆ ಮಾಡೋದಕ್ಕೆ ಸಮಯ ಆಗುತ್ತೆ. ಆದರೆ ಮೊದಲನೇ ಪಟ್ಟಿಯನ್ನು ಆದಷ್ಟು ಬೇಗ ಕೆಲವರಿಗೆ ಯಾರು ಅರ್ಹರಿದ್ದಾರೆ ಅವರಿಗೆ ಪರ್ಯಾಯ ವಸತಿ ವ್ಯವಸ್ಥೆಗೆ ಮಾಡಿಕೊಡ್ಬೇಕು ಅಂತ ನಾವು ಹೇಳಿದ್ದೇವೆ. ಇನ್ನೂ ಪರಿಶೀಲನೆ ನಡೆದಿದೆ. ಒಂದು ಹಂತದ ಪರಿಶೀಲನೆ ಆಗಿದೆ. ಅದಾದಮೇಲೆ ಪೊಲೀಸು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಕೂಡ ವೆರಿಫೈ ಮಾಡ್ತಾ ಇದ್ದಾರೆ. ವೆರಿಫಿಕೇಷನ್ ಇನ್ನೂ ನಡೆದಿದೆ. ವೆರಿಫಿಕೇಷನ್ ಮುಗಿಯೋವರೆಗೂ ಸದ್ಯಕ್ಕೆ ನಾವೇನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಸರಿಯಿಲ್ಲ. ಒಂದು ಹಂತದ ಪರಿಶೀಲನೆ ಆಗಿದೆ, ದಯವಿಟ್ಟು ಗೊಂದಲ ಮಾಡ್ಕೋಬೇಡಿ. ಆದರೆ ಅದನ್ನು ನಾವು ಪೊಲೀಸ್ ವೆರಿಫಿಕೇಷನ್ನು, ರೆವಿನ್ಯೂ ಡಿಪಾರ್ಟ್ಮೆಂಟ್ ವೆರಿಫಿಕೇಷನ್ಗೂ ಕೂಡ ಕಳಿಸ್ಕೊಟ್ಟಿದ್ದೇವೆ. ಅದು ನಾನು ವಸತಿ ಸಚಿವರ ಹತ್ರನೂ ಕೂಡ ಮಾತಾಡಿದ್ದೇನೆ. ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ ಎಲ್ಲ ಅರ್ಹತೆಗಳ ಮಾನದಂಡಗಳ ಪರಿಶೀಲನೆ ಕಂಪ್ಲೀಟ್ ಆಗಬೇಕು. ಎಲ್ಲ ರೂಲ್ಸ್ ಪ್ರಕಾರ ಅವರು ಅರ್ಹರಾಗಬೇಕು. ಯಾವುದೇ ರೂಲ್ಸನ್ನು ಬೈಪಾಸ್ ಮಾಡಿ ನಾವು ಏನೋ ತಕ್ಷಣಕ್ಕೆ ಮಾಡುವಂಥದ್ದು ಆಗಬಾರ್ದು. ಒಂದು ಚೂರು ಕೂಡ ನಾವು ನಿಯಮಾವಳಿಯಿಂದ ಪಕ್ಕಕ್ಕೆ ಸರಿಯೋದು ಬೇಡ ಅನ್ನುವಂಥದ್ದು ವಸತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.